ನಮ್ಮದು ಜಮೀನ್ದು ಕೇಸ್ ನಡೀತಾ ಇತ್ತು ಹೈಕೋರ್ಟಲ್ಲಿ. ಅಲ್ಲಿ ಅವ್ರಿಗೆ ಆಪೋಸಿಟ್ ಅವ್ರಿಗೆ ನಮ್ಮದು ಸಾಗುವಳಿ ಚೀಟಿ ಇಲ್ಲ ಅಂತ ಅಂದ್ಬಿಟ್ಟು ಆಪೋಸಿಟ್ ಅವ್ರು ಮಾಡಿಕೊಟ್ಟಿದ್ದಾರೆ. ಈಗ ನಮ್ಗೆ ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿಲ್ದಿರ ಇವಾಗ ಸಂದೇಶನವ್ರ ಹತ್ರ ಬಂದಿದ್ದೀರಿ. ಅವರು ನಾವು ನಿಮ್ಗೆ ನ್ಯಾಯ ಕೊಡಿಸ್ತೀರಿ ಅಂತಂದ್ಬಿಟ್ಟು ಮಾತು ಕೊಟ್ಟಿದ್ದಾರೆ. ನಮಗೆ ಅವ್ರ ಮೇಲೆ ಭರವಸೆ ಇದೆ. ಜೈ ಭೀಮ್. ಪ್ರತಿ ಶುಕ್ರವಾರ ಈ ಥರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜನ ಸೇರ್ತಾ ಇದ್ದಾರೆ. ಜನ ಬರ್ತಾ ಜಾಸ್ತಿ ಸೇರ್ತಾ ಇದ್ದಾರೆ. ನಿಮ್ಗೆ ಏನು ಅನಿಸ್ತಾ ಇದೆ? ನಾವು ಸ್ಟಾರ್ಟಿಂಗ್ ಬರೋವಾಗ ಒಂದು 500-600 ಜನ ಬರ್ತಾ ಇದ್ರು. ಈಗ ತುಂಬ ವಿಪರೀತ. ನಾವು ಸ್ಟಾರ್ಟಿಂಗಲ್ಲಿ 500-600 ಜನ ಇದ್ದಂದರೆ ಇವಾಗ 1.5 ವರ್ಷ ಆಯಿತು ನಾವು ಇಲ್ಲಿ ಬರ್ತಾ ಇರೋದು. ಆವಕ್ಕೂ ಇವಾಗ ವಿಪರೀತ ಜನ. ಅವ್ರಿಗೂ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಬಡವ್ರಿಗೂ ಬಗ್ಗರಿಗೂ ಮತ್ತು ದಲಿತರಿಗೂ ಯಾವುದೇ ಕ್ಯಾಸ್ಟ್ ಇಲ್ದಿರ ಎಲ್ಲರಿಗೂ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಅದರಿಂದ ಎಲ್ಲರೂ ಬರ್ತಾ ಇದ್ದಾರೆ. ಫುಲ್ಲು ಎಲ್ಲ ಫೋನ್ ಇದರಲ್ಲಿ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡ್ಕೊಂಡು ಮಾಡೋ ಕೆಲಸಗಳು ಅದ್ರ ಬಗ್ಗೆ ಎಲ್ಲನೂ ಅವರು ಪಾಪ ತಿಳ್ಕೊಂಡು ಅಣ್ಣನ ಮಾತಾಡಿಸಿ ಅವ್ರ ಕಷ್ಟ ಹೇಳ್ಕೊಂಡು ಯಾವ ಥರ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ಕೆಲಸಗಳು ಮಾಡಿಸ್ಕೊತಾ ಇದ್ದಾರೆ. ಅಣ್ಣು ಅಷ್ಟೇ ಚೆನ್ನಾಗಿ ಸ್ಪಂದಿಸಿ ಅವ್ರ ಕೆಲಸಗಳು ಮಾಡ್ಕೊಂಡು